ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ಥಂಬ್ನೇಲ್ ನೋಡಿರ್ತೀರಾ. ಸೊ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ಆಗಿರುತ್ತೆ, ಬಟ್ ತುಂಬಾ ಲೇಟ್ ಆಗಿದೆ ಬ್ಯಾಕ್ ಪ್ಯಾಕ್ ಮಾಡ್ಕೊತಿರೋದು. ನಾನು ಆ್ಯಕ್ಚುಲಿ 37 ವೀಕ್ ಅಥವಾ 38 ವೀಕ್ಸ್ಗೆ ಮಾಡಬೇಕಾಗಿತ್ತು, ಬಟ್ ಇವಾಗ ಆಲ್ಮೋಸ್ಟ್ ನನಗೆ 39 ವೀಕ್ಸ್ ಹತ್ತಿರ ಆಗ್ತಾ ಇದೆ. ಸೊ ಇವಾಗ ನಾನು ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ಳೋ ವಿಡಿಯೋನ ಮಾಡ್ತಿದ್ದೀನಿ. ಸೊ ಏನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ಈ ವಿಡಿಯೋನ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಅದು ವಿಡಿಯೋ. ಸೊ ನಾನು ಇವಾಗ ಫಸ್ಟು ಬೇಬಿ ಪ್ರಾಡಕ್ಟ್ಸ್ ಏನೇನು ತೊಗೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ನಾನು ಏನು ಮಾಡಿದ್ದೀನಿ ಅಂತಂದರೆ, ಸುಮ್ಮನೆ ಹಾಗೆ ಪ್ಯಾಕ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಎತ್ಕೊಳ್ಳೋದಕ್ಕೆ, ಮತ್ತು ಎಲ್ಲ ಗಜ್ಜಿ ಬಿಜಿ ಆಗುತ್ತೆ. ಹಾಸ್ಪಿಟಲಲ್ಲಿ ಬೇರೆ ಕ್ಲೀನ್ ಇರೋದಿಲ್ಲ, ಎಲ್ಲ ಒಗ್ದು ಇಟ್ಕೊಂಡಿರುವಂಥ ಡ್ರೆಸ್ಸಸ್ಸು. ಸೊ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡೋಣ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಈ ಥರ ಬ್ಯಾಗ್ಸ್ನ ತರಿಸಿದೆ. ಅಂದರೆ ಪೌಚಸ್, ಸಾರಿ ಪೌಚಸ್ ಬರುತ್ತಲ್ಲ, ಅದನ್ನು ತರಿಸಿದ್ದೀನಿ. ಸೊ ಇದರೊಳಗೆ ಏನೇನು ಬಟ್ಟೆ ಬೇಕೋ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದಕ್ಕೆ ಮೇಲ್ಗಡೆ ಜಿಪ್ ಇದೆ, ಜೊತೆಗೆ ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾವು ಒಳಗೆ ಏನೇನು ಇಟ್ಟಿದ್ದೀವಿ ಅನ್ನೋದೆಲ್ಲ ಮೇಲೆ ನೀಟಾಗಿ ಕಾಣುತ್ತೆ. ಸೊ ಯಾವ್ದು ಬೇಕೋ ಅದು ಮಾತ್ರ ಪ್ಯಾಕ್ನ ಎತ್ಕೊಂಡು ರಿಮೂವ್ ಮಾಡಿ, ಏನು ಬೇಕು ಅದನ್ನ ಎತ್ಕೊಂಡು ಮತ್ತೆ ವಾಪಸ್ ಇದೇ ಬ್ಯಾಗಿಗೆ ಹಾಕಿ ಇಡೋ ಅಂತ ಥರ ತರಿಸಿದ್ದೀನಿ. ಸೊ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದು ಪ್ಯಾಕ್ ಆಫ್ 12 ಏನೋ ಬರುತ್ತೆ, ಬಟ್ ನನಗೆ 14 ಬಂದಿತ್ತು, ಗೊತ್ತಿಲ್ಲ ಲಕ್ಕೇನೋ. ಸೊ ಈ ಥರ ಬುಕ್ ಮಾಡ್ಕೊಂಡೆ. ಕ್ವಾಲಿಟಿ ಓಕೆ ಅಷ್ಟೊಂದೇನು ಫುಲ್ ಸೂಪರ್ ಆಗಿದೆ ಅಂತೆಲ್ಲ ಹೇಳೋಕ್ಕಾಗಲ್ಲ, ಓಕೆ ಆಗಿದೆ. ಬಟ್ ಇವಾಗ ಸದ್ಯಕ್ಕೆ ಯೂಸ್ ಮಾಡೋದಕ್ಕೆ ಓಕೆ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಯಾವುದಾದ್ರೂ ಸ್ಯಾರಿ ಪ್ಲೀಟಿಂಗ್ ಮಾಡಿ ಹಾಕೋದಕ್ಕೆ ಅಥವಾ ಸ್ಯಾರಿನ ಎತ್ತಿಡೋದಕ್ಕೂ ಯೂಸ್ ಆಗುತ್ತೆ, ಅಥವಾ ಎಲ್ಲಾದರೂ ಕ್ಯಾರಿ ಮಾಡೋದಕ್ಕೂ ಯೂಸ್ ಆಗುತ್ತೆ. ಪರವಾಗಿಲ್ಲ, ನಾಟ್ ಬ್ಯಾಡ್ ಅಂತ ಹೇಳ್ಬೋದು, ಯೂಸ್ ಮಾಡ್ಬೋದು ನಾವು ಇದನ್ನು. ಸೊ ಈ ಥರ ತೊಗೊಂಡಿದ್ದೀನಿ. ಸೊ ಫಸ್ಟು ಬೇಬಿಗೆ ಏನೇನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ಬಿಡ್ತೀನಿ ನಾನು. ಸೊ ಇಲ್ಲಿ ಬಂದು, ಸೊ ಇದು ಬಂದು ಕೆಳಗಡೆ ಹಾಕಿ ಮಲಗಿಸೋದಕ್ಕೋ ಅಥವಾ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇದು ವಾಟರ್ ಪ್ರೂಫು, ಮೇಲ್ಗಡೆ ಮಾತ್ರ ನೆಂದೋಗುತ್ತೆ, ಕೆಳಗಡೆ ಏನೂ ಆಗಲ್ಲ. ಈಗ ಬೆಡ್ ಮೇಲೆ ಹಾಕ್ತೀವಿ ಅಥವಾ ಇನ್ನೊಂದು ಅಲ್ಲಿ ಹಾಸ್ಪಿಟಲಲ್ಲೇ ಬೆಡ್ ಮೇಲೆ ಹಾಕ್ತೀವಿ ಅಂತ ಅಂದಾಗ ಇದನ್ನ ಮಾತ್ರ ಚೇಂಜ್ ಮಾಡ್ಕೊಬೋದು. ಸೊ ಇದನ್ನ 2 ನಂಬರ್ಸಲ್ಲಿ ತೊಗೊಂಡಿದ್ದೀನಿ ನಾನು, ಒಂದು ಪಿಂಕ್ ಒಂದು ಬ್ಲೂ. ಇದ್ರ ಜೊತೆಗೆ ಮತ್ತೆ ಇದೊಂದು ರಿಸೀವಿಂಗ್ ಟವಲ್, ಅಂದರೆ ಬೇಬಿನ ರಿಸೀವ್ ಮಾಡೋದಕ್ಕೆ ಈ ಥರ ಟವಲ್ ಬರುತ್ತೆ. ಸೊ ಇದನ್ನು ಕೂಡ ನಾನು ತೊಗೊಂಡಿದ್ದೀನಿ. ಇದನ್ನು ಮತ್ತು ಇದನ್ನು ಎರಡು ಒಟ್ಟಿಗೆ ಪ್ಯಾಕ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಓಪನ್ ಮಾಡಿ ಮತ್ತೆ ಇದರೊಳಗೆ ಹಾಕಿ ಪ್ಯಾಕ್ ಮಾಡೋದು ಸ್ವಲ್ಪ ಕಷ್ಟನೇ ಹೇಳ್ಬೇಕಾದ್ರೆ, ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದೆ. ಓಕೆ, ನಿಮ್ಗಳಿಗೂ ತೋರಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡಿದೆ. ಸೊ ಇದು ಬ್ಯಾಗ್ ಒಳಗಡೆ ಹೋಗ್ತಾ ಇದೆ. ಐ ಥಿಂಕ್ ಈ ಬ್ಯಾಗ್ ಸಾಲಲ್ಲ ಅನಿಸುತ್ತೆ, ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಕವರಲ್ಲಿ ಟವಲ್ ತೊಗೊಂಡಿದ್ದೀನಿ. ಐ ಥಿಂಕ್ ನೀವು ಇದೆಲ್ಲ ನೋಡಿರ್ತೀರಾ, ಏನೇನು ತೊಗೊಂಡಿದ್ದೀನಿ ಏನೇನು ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಇವಾಗ ಸದ್ಯಕ್ಕೆ ನಾನು ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ರಿಸೀವಿಂಗ್ ಟವಲ್ 2 ತೊಗೊಂಡಿದ್ದೀನಿ. ಆ್ಯಂಡ್ ಕೆಳಗಡೆ ರಬ್ಬರ್ ಶೀಟ್ ಥರ ಹಾಕೋದಕ್ಕೆ 2 ತೊಗೊಂಡಿದ್ದೀನಿ. ಜೊತೆಗೆ ಬ್ಲ್ಯಾಂಕೆಟು ಅಷ್ಟೇನೆ, ಬ್ಲ್ಯಾಂಕೆಟ್ ಒಂದೇ ಪೌಚಲ್ಲಿ ಆಗಿದ್ದು. ಸೊ ಇದನ್ನು ಕೂಡ 2 ನಂಬರ್ ತೊಗೊಂಡಿದ್ದೀನಿ. ಯಾವ್ದು ಬೇಕೋ ಅಂದರೆ ಬೇಕಾಗುತ್ತೆ, ಆಬ್ವಿಯಸ್ಲಿ 3 to 4 days ಅಲ್ಲೇ ಸ್ಟೇ ಮಾಡ್ತೀವಿ ಅಂತಂದರೆ ಬೇಕಾಗುತ್ತೆ. ಸೊ ಸದ್ಯಕ್ಕೆ 2 ತೊಗೊಂಡಿದ್ದೀನಿ. ಇನ್ ಕೇಸ್ ಇನ್ನೂ ಬೇಕಂದರೆ ಮನೆಗೆ ಬಂದು ತೊಗೊಂಡೋಗ್ತಾರೆ, ಹತ್ರನೇ ಇದೆ ಅಲ್ವಾ. ಸೊ 2 ಬ್ಲ್ಯಾಂಕೆಟ್ ತೊಗೊಂಡಿದ್ದೀನಿ. ಇದು ಒಂದು ಬೇಬಿ ಬ್ಲ್ಯಾಂಕೆಟೇ, ಬೇಬಿಗೆ ಅಂತಲೇ ತೊಗೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಪೌಚಲ್ಲಿ ಏನು ತೋರಿಸೋದು, ಈ ಒಂದು ಪೌಚಲ್ಲಿ ನಾನು ಲಂಗೋಟ್ ತೊಗೊಂಡಿದ್ದೀನಿ. ಬೇಬಿಗೆ ಎಲ್ಲ ತೆಗೆದು ಓಪನ್ ಮಾಡಿ ಮತ್ತೆ ಒಳಗಿಡೋದಕ್ಕೆ ಟೈಮ್ ತೊಗೊಳುತ್ತೆ, ಆ್ಯಂಡ್ ನಿಮಗೂ ಕೂಡ ಬೋರ್ ಆಗ್ಬೋದು ನೋಡೋದಕ್ಕೆ. ಸೊ ಹಾಗೆ ತೋರಿಸ್ಬಿಡ್ತೀನಿ. ಸೊ ಲಂಗೋಟ್ ತೊಗೊಂಡಿದ್ದೀನಿ, ಮತ್ತು ಕ್ಯಾಪು ತೊಗೊಂಡಿದ್ದೀನಿ. ಕ್ಯಾಪು, ಮಿಟ್ಟನ್ಸು ಮತ್ತು ಸಾಕ್ಸ್ ಇರುತ್ತಲ್ಲ, ಸೊ 2 ನಂಬರ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಏನೋ ಲಂಗೋಟ್ ಬಂದು ಒಂದು 6 ನಂಬರ್ಸ್ ತೊಗೊಂಡಿದ್ದೀನಿ, ಒಂದು 6 ಜೊತೆ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಕಾಟನ್ ಮಸ್ಲಿನ್ದು ಏನದು ಹ್ಯಾಂಡ್ ಕರ್ಚೀಫ್. ಸೊ ಅದನ್ನು 2 ನಂಬರ್ ತೊಗೊಂಡಿದ್ದೀನಿ, 2-3 ಏನೋ ತೊಗೊಂಡಿದ್ದೀನಿ ಅನಿಸುತ್ತೆ, 3 ಏನೋ ತೊಗೊಂಡಿದ್ದೀನಿ. ಆ್ಯಂಡ್ ಇದೆರಡು ಬಂದು ಟವಲ್ಸು, ಅಂದರೆ ಬೇಬಿಗೆ ಮೈ ಒರೆಸೋದಕ್ಕೆ ಅಥವಾ ಸ್ವಾಡಲ್ ಮಾಡಿ ಮಲಗಿಸೋದಕ್ಕೆ ಟವಲ್ಸ್ ತೊಗೊಂಡಿದ್ದೀನಿ. ಸೊ ಎಲ್ಲ 2 ತೊಗೊಂಡಿರೋದು, ನಾನು ಜಾಸ್ತಿ ತೊಗೊಂಡಿಲ್ಲ. ಇನ್ ಕೇಸ್ ಬೇಕಂದರೆ ಬಂದು ಎತ್ಕೊಂಡು ಹೋಗ್ಬೋದು, ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ, ಹತ್ರನೇ ಇದೆ ನನಗೂ. ಆ್ಯಂಡ್ ಇದು ಕೂಡ ಬ್ಯಾಗ್ ಒಳಗೆ ಹೋಗ್ತಾ ಇದೆ. ನೆಕ್ಸ್ಟ್ ಬಂದು
ಬೇಬಿಗೆ ಬಟ್ಟೆ ಏನೇನು ಬಟ್ಟೆ ಬೇಕೋ ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಇದು ಬಂದು ಸ್ಲೀವ್ಲೆಸ್ ಶರ್ಟು ಮತ್ತು ಚಡ್ಡಿ ಬರುತ್ತೆ. ಇದು ಬಂದು 3 ಪೇರ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಫುಲ್ ಆರ್ಮ್ ಶರ್ಟು ಮತ್ತು ಫುಲ್ ಲೆಂತ್ ಪ್ಯಾಂಟ್ ಪೈಜಾಮಸ್ ಥರ ಇದೆ, ಅದು ಕೂಡ 3 ನಂಬರ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಜಂಪ್ ಸೂಟ್ ಥರ ಬಟ್ ಹಾಫ್ ಮಾತ್ರ ಬರುತ್ತೆ, ಅದು 2 ನಂಬರ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಸ್ವೆಟರ್ ನಾನು ತೋರಿಸಿದ್ದೀನಿ ಅನಿಸುತ್ತೆ. ಇನ್ ಕೇಸ್ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಏನೇನು ಬೇಬಿಗೆ ಪರ್ಚೇಸ್ ಮಾಡಿದ್ದೀನಿ, ಏನೇನು ನನಗೆ ಪರ್ಚೇಸ್ ಮಾಡಿದ್ದೀನಿ ಅನ್ನೋದೆಲ್ಲ ಲಿಂಕ್ ಹಾಕಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇದು ಬಂದು ಸ್ವೆಟರ್ ಒಂದು ತೊಗೊಂಡಿದ್ದೀನಿ, ಇನ್ ಕೇಸ್ ಬೇಕಂದರೆ ನೋಡಿ ತೊಗೊಳ್ಬೋದು ಅಂತ ಅಂದ್ಬಿಟ್ಟು. ಸೊ ಇದು ಕೂಡ ಇಲ್ಲೇ ಬ್ಯಾಗ್ ಒಳಗೆ ಹೋಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಬೇಬಿ ಡೈಪರ್ಸು. ಸೊ ಡೈಪರು ಮತ್ತು ಏನದು ವೆಟ್ ವೈಪ್ಸು, ಅದಾದಮೇಲೆ ಸ್ವಲ್ಪ ಟಿಶ್ಯೂ ಪೇಪರ್ಸು ತೊಗೊಂಡಿದ್ದೀನಿ ಬಿಕಾಸ್ ಅಲ್ಲಿ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಪ್ಯಾಂಪರ್ಸು ಅಷ್ಟೇ, ನಾನು ನ್ಯೂ ಬಾರ್ನ್ಗೆ ಯಾವ ಪ್ಯಾಂಪರ್ಸ್ ಯೂಸ್ ಮಾಡ್ತಾರೆ ನ್ಯೂ ಬಾರ್ನ್ ಸೈಜು, ಸೊ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಒಂದು ಫುಲ್ ಪ್ಯಾಕೆಟ್ ತೊಗೊಂಡಿದ್ದೆ, ಬಟ್ ಅದಷ್ಟು ಎತ್ಕೊಂಡೋಗೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಒಂದು 12 to 15 ಪ್ಯಾಡ್ಸ್ನ ಎತ್ಕೊಂಡಿದ್ದೀನಿ. ಜೊತೆಗೆ ವೆಟ್ ವೈಪ್ಸು, ಲಿಟಲ್ಸ್ದು ವೆಟ್ ವೈಪ್ಸ್ ತೊಗೊಂಡಿದ್ದೀನಿ. ಸೊ ನಾನು ಲಿಟಲ್ಸ್ದಾದರೂ ಯೂಸ್ ಮಾಡ್ತೀನೋ ಅದು ಪ್ಯಾಂಪರ್ಸ್ ಯೂಸ್ ಮಾಡ್ತೀನೋ ಗೊತ್ತಿಲ್ಲ, 2 ಎತ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಇದು ಬಂದು ಟಿಶ್ಯೂ ಪೇಪರ್ ಬೇಕಾಗುತ್ತೆ. ಸೊ ಇದನ್ನು ಕೂಡ ನಾನು ಎತ್ತಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ಬ್ಯಾಗ್ ಒಳಗೆ ಹೋಗುತ್ತೆ. ನಾನು ಇದನ್ನೆಲ್ಲ ಆಮೇಲೆ ಅರೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಅರೇಂಜ್ ಮಾಡಿದೆ ಅಂತ. ಗೊತ್ತಿಲ್ಲ, ಇಷ್ಟು ಸಾಲಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಬೇಬಿಗೆ ಏನಪ್ಪ ತೊಗೊಂಡಿರೋದಂತಂದರೆ ಫೀಡಿಂಗ್ ಬಾಟಲ್. ಸೊ ಈ ಫೀಡಿಂಗ್ ಬಾಟಲು ಬೇಕಾಗುತ್ತೆ ಸ್ಟಾರ್ಟಿಂಗಲ್ಲೇ ಅಂತ ಅಂದ್ಬಿಟ್ಟು ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ಸ್ಟೀಲ್ದು ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ದಾಗಲಿ ಅಥವಾ ಗ್ಲಾಸ್ದಾಗಲಿ ನಾನು ತೊಗೊಂಡಿಲ್ಲ. ಯಾಕಂದರೆ ಗ್ಲಾಸ್ ನಮ್ಮ ಕೈಯಲ್ಲಿ ನಿಲ್ಲಲ್ಲ ಹೇಳಬೇಕಂತಂದರೆ. ಸೊ ಯಾಕೆ ರಿಸ್ಕ್ ತೊಗೊಳ್ಳೋದು, ಪ್ಲಾಸ್ಟಿಕ್ಕು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸ್ಟೀಲ್ದೇ ತೊಗೊಂಡ್ಬಿಟ್ಟೆ. ಸೊ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು, ಇವಾಗ ಮೊನ್ನೆ ಬಂತು ಅಷ್ಟೇ. ಇದ್ರ ಜೊತೆಗೆ ಒಂದು ಕ್ಲೀನಿಂಗ್ ಸ್ಪ್ಯಾಚುಲಾ ಕೊಟ್ಟಿದ್ದಾರೆ, ಇಷ್ಟೊಂದು ಅದು ಒಳಗಿದೆ. ಜೊತೆಗೆ 3 ನಿಪ್ಪಲ್ನ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ನಿಪ್ಪಲ್ ಇದ್ರೊಳಗೆ ಒಂದಿದೆ, ಇದು ಎಕ್ಸ್ಟ್ರಾ ನಿಪ್ಪಲ್ಸು. ಸೊ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಬುಕ್ ಮಾಡ್ಕೊಂಡಿದ್ದು. ಯಾರಿಗಾನ ಇದ್ರದ್ದು ಲಿಂಕ್ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಪ್ರಾಡಕ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಯಾವುದೇ ಲೀಕೇಜ್ ಆಗೋದಿಲ್ಲ. ನನಗದು ತುಂಬ ಇಷ್ಟ ಆಯಿತು. ಸೊ ನಿಮ್ಗೆ ಬೇಕಂದರೆ ಆರ್ಡ್ರ್ ಮಾಡಿ ಬೈ ಮಾಡ್ಕೊಬೋದು. ಸೊ ಇದನ್ನು ಕೂಡ ಇದ್ರೊಳಗೆ ಇಟ್ಕೊತೀನಿ. ಸೊ ಒಟ್ಟಿಗೆ ಪ್ಯಾಕ್ ಮಾಡಿಬಿಡ್ತೀನಿ, ಫೋಲ್ಡ್ ಮಾಡಿ ಇಲ್ಲಿ ಸೈಡಲ್ಲಿ ಇಟ್ಟರೆ ಆಗಿಬಿಡುತ್ತೆ ಅಂತ ನನಗನ್ಸುತ್ತೆ. ಇದು ಫುಲ್ಲು ಬೇಬಿದು ಏನೇನು ಬೇಕೋ ಅದೆಲ್ಲ ತುಂಬಿಸಾಯಿತು. ಇವಾಗ ನನ್ನ ಪೋರ್ಷನಿಗೆ ಬರುವಂಥ ಸಮಯ. ಇನ್ನೊಂದು ಮರ್ತೋದೆ ಬೇಬಿದು. ಸೊ ಇದು ಫೀಡಿಂಗ್ ಪಿಲೋ, ಇದನ್ನು ಕೂಡ ನಾನು ಎತ್ಕೊತಾ ಇದ್ದೀನಿ ಬಿಕಾಸ್ ಅಲ್ಲಿ ಹಾಸ್ಪಿಟಲಲ್ಲಿ ಬೇಕಾಗುತ್ತೆ, ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ನಾನು ಎತ್ಕೊತಾ ಇದ್ದೀನಿ. ಸೊ ಇವಾಗ ನಂದು ಫಸ್ಟ್ ಬರಂಗಿದ್ರೆ ಡ್ರೆಸ್ಸಸ್ಸು. ಸೊ ಇಲ್ಲಿ ನಾನು ಒಂದು ಫೀಡಿಂಗ್ ಎಲ್ಲ ಫೀಡಿಂಗ್ ಡ್ರೆಸ್ಸಸ್ಸೇ, 2 ನೈಟಿ ಮತ್ತು 1 ಫೀಡಿಂಗ್ ಡ್ರೆಸ್ ತೊಗೊಂಡಿದ್ದೀನಿ. ನೈಟಿ ಅಂತಂದರೆ ಅದು ಕೂಡ ಜಿಪ್ಲೆಸ್ ಫೀಡಿಂಗ್ ನೈಟೀಸೇನೆ. ಸೊ ಈ ಥರದ್ದು 1 ಥರ್ಡ್ ಡ್ರೆಸ್ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ನಾನು ಇಲ್ಲಿ ಸೈಡಲ್ಲಿ ಪಿಕ್ಚರ್ ಹಾಕ್ತೀನಿ, ಆ ಥರದ್ದು 2 ತೊಗೊಂಡಿದ್ದೀನಿ ಡ್ರೆಸ್ಸು. ಸೊ ಅದನ್ನು ಒಂದು ಪ್ಯಾಕ್ ಮಾಡಿ ಸೈಡ್ಗೆ ಹಾಕೊಂಬಿಡೋಣ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ನಾನು ಐ ಥಿಂಕ್ ಇದಕ್ಕೆ ಬ್ಯಾಗ್ ಏನು ಬೇಡ ಅನಿಸುತ್ತೆ, ಹಂಗೆ ತೆಗೆದಿಟ್ಬಿಡ್ತೀನಿ, ಬೆಟರ್ ಅಂತ. ಎಸ್. ಸೊ ಈ ಥರದ್ದೊಂದು ಡ್ರೆಸ್ಸು, 2 ಫೀಡಿಂಗ್ ನೈಟಿ, ಮತ್ತು ಇದೊಂದು ನಾರ್ಮಲ್ ನೈಟಿ, ಅಂದರೆ ಯೂಶ್ವಲಿ ಮನೇಲೆಲ್ಲ ಹಾಕ್ಕೊತಾರಲ್ಲ, ಸೊ ಆ ಥರ ನೈಟಿನ ಇಟ್ಕೊತಾ ಇದ್ದೀನಿ. ಎಮರ್ಜೆನ್ಸಿಗೆ ಬೇಕಾಗುತ್ತೆ, ಏನಾದ್ರು ಕರೆಗಿರೆ ಆಯಿತು ಅಂತಂದರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಬಂದು ಒಂದು ಸ್ವೆಟರ್ ತೊಗೊಂಡಿದ್ದೀನಿ. ಸೊ ನಾನು ಈ ಥರದ್ದೇ ಹಾಕೊಳ್ಳೋದು, ಶ್ರಗ್ ಥರ ಇದೆ. ಸೊ ಇದನ್ನು ಎತ್ತಿಟ್ಕೊತಾ ಇದ್ದೀನಿ.
ಸ್ವೆಟರು. ಜೊತೆಗೆ 2 ಟವಲ್ಸ್ನ ತೊಗೊತಾ ಇದ್ದೀನಿ. ಸೊ 2 ಬೇಕೇ ಬೇಕು, ಇಲ್ಲ 3 ಆದರೂ ತೊಗೊಬೋದು. ನೋಡೋಣ, ಇನ್ ಕೇಸ್ ಬೇಕಾಗುತ್ತೆ ಅಂತಂದರೆ ತರಿಸ್ತೀನಿ. ಈಗ ಸದ್ಯಕ್ಕೆ 2 ಟವಲ್ನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಇದು ತೋರಿಸ್ಬೇಕು ನಿಮಗೆ. ಇಲ್ಲಿ ಬಂದು ನಾನು ಓಕೆ ಹಿಂಗೆ ತೋರಿಸ್ತೀನಿ. ಇಲ್ಲಿ ನಂದು ಸಾಕ್ಸ್ಗಳು ಇಟ್ಕೊಂಡಿದ್ದೀನಿ. 3 ಪೇರ್ಸ್ ಆಫ್ ಸಾಕ್ಸ್, 2 ಬ್ಲ್ಯಾಕು, 1 ಕ್ರೀಮ್ ಕಲರ್ದು ಸಾಕ್ಸ್ ಇಟ್ಕೊಂಡಿದ್ದೀನಿ. ಜೊತೆಗೆ 2 ಹ್ಯಾಂಡ್ ಕರ್ಚೀಫ್, ಒಂದು ಕಾಟನ್ದು, ಒಂದು ಸ್ವಲ್ಪ ಉಲನ್ ಥರ ಇರೋವಂಥ ಹ್ಯಾಂಡ್ ಕರ್ಚೀಫ್ನ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಇಲ್ಲಿ ಇನ್ನರ್ ವೇರ್ಸ್ ತೊಗೊಂಡಿದ್ದೀನಿ. ಸೊ ಇನ್ನರ್ ವೇರ್ಸ್ ಬಂದು 3 ಪೇರ್ಸ್ ತೊಗೊಂಡಿದ್ದೀನಿ. ಎಲ್ಲ ಸ್ವಲ್ಪ ಹಳೇದೇ ತೊಗೊಂಡಿದ್ದೀನಿ ಇನ್ನರ್ ವೇರ್ಸು. ಯಾಕೆ ಅಂತಂದರೆ ಸ್ಟೇನ್ಸ್ ಆಗೋವಂಥ ಚಾನ್ಸಸ್ ಇರುತ್ತೆ, ಅದನ್ನು ಬಿಸಾಕುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಹಳೇದನ್ನೇ ತೊಗೊಂಡು ಇಟ್ಕೊಂಡಿದ್ದೀನಿ. ಇನ್ ಕೇಸ್ ನನಗೆ ಎಕ್ಸ್ಟ್ರಾ ಬೇಕಂತಂದರೆ ಮನೆಗೆ ಬಂದು ಯಾರನ್ನೋ ತಂದು ಕೊಡ್ತಾರೆ. ಸೊ ಈಗ ಸದ್ಯಕ್ಕೆ 3 ಪೇರ್ ಆಗೋಷ್ಟು ನಾನು ಇಟ್ಕೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ಇನ್ನೊಂದು ಬಂದು ಈ ಥರ ಒಂದು ಸ್ಟಾಲ್ ಥರ ತೊಗೊಂಡಿದ್ದೀನಿ. ಈ ಥರದ್ದು ಸ್ಟಾಲ್. ಸೊ ಇನ್ ಕೇಸ್ ತಲೆ ಕಟ್ಟಬೇಕು ಅಂತಂದರೆ ಬೇಕಾಗತ್ತೆ, ಅಥವಾ ಮೈ ಮೇಲೇ ಹಾಕ್ಕೊಳ್ಳೋದಕ್ಕೆ ಬೇಕಾಗತ್ತೆ ಅಂತಂದ್ರು ಯೂಸ್ ಆಗುತ್ತೆ ಇದು ಅಂತಂದ್ಬಿಟ್ಟು ಇದನ್ನು ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನಂತಂದರೆ ಇದು ಇನ್ನೊಂದು ಸ್ಟಾಲ್ ತೊಗೊಂಡಿದ್ದೆ. ಇದು ಆ್ಯಕ್ಚುಲಿ ಫೀಡಿಂಗಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಫೀಡಿಂಗ್ಗೆ ಅಂತಲೇ ತೊಗೊಂಡಿದ್ದು, ಅಥವಾ ಬಂಪ್ನ ಕವರ್ ಮಾಡೋದಕ್ಕೆ ಅಂತಲೇ ತೊಗೊಂಡಿದ್ದು. ಸೊ ತೋರಿಸ್ತೀನಿ. ಇಲ್ಲೆಲ್ಲ ಬಟನ್ಸ್ ಇದೆ, ಫುಲ್ ಓಪನ್ ಕೂಡ ಮಾಡ್ಬೋದು. ನೋಡಿ, ಈ ಥರ ಫುಲ್ ಓಪನ್ ಇದೆ. ಇದನ್ನು ಈ ಥರ ಸುತ್ಕೊಳ್ಳಬಹುದು, ಇಲ್ಲ ಅಂತಂದರೆ ಇಲ್ಲಿ ಸೈಡ್ಗೆ ಇಲ್ಲಿ ಬಟನ್ಸ್ ಹಾಕಿ ಹಿಂಗೆ ಕವರ್ ಮಾಡಿಕೊಂಡು ಫೀಡ್ ಕೂಡ ಮಾಡ್ಬೋದು. ಇಲ್ಲ ಏನಾದರೂ ಕವರ್ ಮಾಡಿಕೊಂಡು ಬಂಪ್ನ ಕವರ್ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದ್ರದ್ದು ಲಿಂಕ್ ತುಂಬ ಜನ ಕೇಳ್ತಾ ಇದ್ರಿ ನನ್ನನ್ನು. ಇದ್ರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬಾ ಯೂಸ್ಫುಲ್ ಇದೆ ಇದಂತೂ ಈ ಟೈಮಲ್ಲಿ. ಸೊ ಇದು ಫ್ರೀ ಸೈಜಲ್ಲೇ ಬರೋದು, ನಿಮ್ಗೆ ಯಾವುದೇ ಸೈಜ್ ಬರೋದಿಲ್ಲ. ನಾನು ಕೂಡ ಇದನ್ನು ರಿಟರ್ನ್ ಮಾಡೋಣ ಅಂತ ಇಟ್ಕೊಂಡ್ಬಿಟ್ಟಿದ್ದೆ, ಬಟ್ ಇಷ್ಟೊಂದು ಯೂಸ್ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಇದನ್ನು ಕೂಡ ಹಾಸ್ಪಿಟಲ್ಗೆ ತೊಗೊತಾ ಇದ್ದೀನಿ, ಬಿಕಾಸ್ ಅಲ್ಲಿ ಬೇಕಾಗತ್ತೆ. ಸೊ ನೋಡೋಕ್ಕೆ ಬರ್ತಾ ಇರ್ತಾರೆ, ಅವ್ರ ಮುಂದೆಲ್ಲ ಫೀಡ್ ಮಾಡೋದಕ್ಕೆ ನನಗೆ ಸ್ವಲ್ಪ ಮುಜುಗರ ಆಗುತ್ತೆ, ಆ್ಯಂಡ್ ಚೆನ್ನಾಗೂ ಕಾಣೋದಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡಿದ್ದೀನಿ. ಸೊ ಇದು ಫುಲ್ಲು ನನಗೆ ಬೇಕಾಗಿರುವಂಥ ಐಟಮ್ಸು. ಇದನ್ನು ಕೂಡ ಒಳಗೆ ಪ್ಯಾಕ್ ಮಾಡಿಬಿಡ್ತೀನಿ, ಇರ್ತೀನಿ. ಆ್ಯಂಡ್ ಸ್ವೆಟರ್ ಒಂದೇ ತೊಗೊಂಡಿದ್ದೀನಿ, ಸಾಕು ನನಗೆ. ಸೆಕೆ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ ತೊಗೊಂಡ್ಬಿಟ್ರೆ, ನಾನು ತೊಗೊಳೋದಕ್ಕೂ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದು ಇದು ಫುಲ್ಲು ಸ್ಯಾನಿಟ್ರಿ ಐಟಮ್ಸು. ಸೊ ನನಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಒಂದು ವೆಟ್ ವೈಪ್ಸ್ ತೊಗೊಂಡಿದ್ದೀನಿ, ಪ್ಯಾಂಪರ್ಸ್ದು. ಅದಾದಮೇಲೆ ಈ ಥರ ಏನದು ಡಿಸ್ಪೋಸಿಬಲ್ ಪ್ಯಾಡ್ಸ್ ತೊಗೊಂಡಿದ್ದೀನಿ, ಪ್ಯಾಂಟಿ ಥರ ಬರುತ್ತಲ್ಲ, ಸೊ ಅದು ಒಂದು 5 ನಂಬರ್ ತೊಗೊಂಡಿದ್ದೀನಿ. ಸೊ ಅದೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಬಂದು ಮೀಮಿಯಿಂದ ತೊಗೊಂಡಿರುವಂಥ ಎಕ್ಸ್ಟ್ರಾ ಲಾರ್ಜ್ ಪ್ಯಾಡ್, ಅಂದರೆ ಮೆಟರ್ನಿಟಿ ಪ್ಯಾಡ್ಸ್ ಅಂತಲೇ ಸಿಗುತ್ತೆ. ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ. ಇದು ಒಂದು 5 ಪ್ಯಾಕೆಟ್ 5 ನಂಬರ್ಸ್ ತೊಗೊಂಡಿದ್ದೀನಿ. ಸೊ ಬೇಕಾದರೆ ಅಲ್ಲೂ ಕೊಡ್ತಾರೆ, ಬಟ್ ಆದರೂ ನಾನು ಸೇಫ್ಟಿಗಿರಲಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದು ಇದು ಬ್ರೆಸ್ಟ್ ಪ್ಯಾಡ್ಸು, ಅಂದರೆ ಲೀಕೇಜ್ ಆಗುತ್ತಲ್ಲ, ಸೊ ಅದಕ್ಕೆ ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬ್ರೆಸ್ಟ್ ಪ್ಯಾಡ್ಸ್ ತೊಗೊಂಡಿದ್ದೀನಿ. ಇದಿಷ್ಟು ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಬಂದು ಸ್ಯಾನಿಟ್ರಿ ಐಟಮ್ಸು, ನನಗೇನು ಬೇಕೋ ಅದು. ಸೊ ಇದು ಕೂಡ ಫೋಲ್ಡ್ ಮಾಡ್ಕೋವಾಗಲ್ಲ, ಈ ಪ್ಯಾಕ್ ಮಾಡೋದಿದೆಯಲ್ಲ ದೊಡ್ಡ ತಲೆನೋವು ಆಗ್ಬಿಡುತ್ತೆ. ಓಕೆ, ನಾನು ಇವಾಗ ತೋರಿಸ್ತೀನಿ, ಆಮೇಲೆ ಯಾವುದಕ್ಕೆ ಹಾಕ್ಕೊಂತೀನೋ ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಈ ಥರ ರೋಲ್ ತೊಗೊಂಡಿದ್ದೀನಿ, ಟಿಶ್ಯೂ ಪೇಪರ್ ರೋಲು. ಸೊ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅಲ್ಲೂ ಕೂಡ ಟಿಶ್ಯೂ ಪೇಪರ್ ಇದೆ, ನೋಡೋಣ, ಯೂಸ್ ಆದರೆ ಯೂಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಹೀಟ್ ಪ್ಯಾಡ್ ನಿಮಗೆಲ್ಲರಿಗೂ ಗೊತ್ತು ಯಾಕೆ ಬೇಕು ಅಂತ. ಪೇನ್ ಬಂದಾಗ
ಸಸ್ಟೈನ್ ಆಗೋದಕ್ಕೆ ಬೇಕಾಗುತ್ತೆ, ಬ್ಯಾಕ್ ಪೇನ್ ಎಲ್ಲ ಬರುತ್ತಲ್ಲ, ಸೊ ಅದಕ್ಕೆ ಎಲೆಕ್ಟ್ರಿಕ್ದೇ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಸೊ ಇದನ್ನು ಕೂಡ ಇಲ್ಲೇ ಇಡೋಣ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಬಂದು ನನಗೆ ಏನೇನು ಎಸೆನ್ಷಿಯಲ್ ಥಿಂಗ್ಸ್ ಇದೆ ಅಲ್ವಾ, ನಾನು ತೋರಿಸ್ತೀನಿ ಏನೇನು ಅಂತ ಅಂದ್ಬಿಟ್ಟು. ಫಸ್ಟು ಕೋಂಬ್ ತೊಗೊಂಡಿದ್ದೀನಿ, ಮತ್ತು ಇಯರ್ಬಡ್ಸ್, ನನ್ನ ವಾಲೆಟ್, ಅಂಡರ್ ಆರ್ಮ್ ರೋಲ್ ಆನ್, ಲಿಪ್ ಕೇರ್. ಇದು ಮಸ್ಟ್ ಆ್ಯಂಡ್ ಶುಡ್, ಲಿಪ್ ಕೇರ್ ಬೇಕೇ ಬೇಕು, ಬಿಕಾಸ್ ನಿಮ್ಮ ಲಿಪ್ಸ್ ಎಲ್ಲ ಡ್ರೈ ಆಗ್ತಾ ಇರುತ್ತೆ, ಸೊ ಬೇಕೇ ಬೇಕದು ಲಿಪ್ ಕೇರು. ಜೊತೆಗೆ ಮಾಯಿಶ್ಚರೈಸರ್, ಫೇಸ್ ಮಾಯಿಶ್ಚರೈಸರ್, ಕಾಟನ್, ಸ್ವಲ್ಪ ಕಾಟನ್ನು ಕೂಡ ತೊಗೊಂಡಿದ್ದೀನಿ, ಬಿಕಾಸ್ ಕಿವಿಗೆಲ್ಲ ಇಟ್ಕೊಳ್ಬೇಕಾಗುತ್ತೆ, ಬೇಕು ಅಂತಾರೆ ಅಂದ್ಬಿಟ್ಟು. ಅಲ್ಲಿ ಕೂಡ ಸಿಗುತ್ತೆ, ಬಟ್ ಆದರೂ ಸೇಫರ್ ಸೈಡಲ್ಲಿ ನಾನು ಸ್ವಲ್ಪ ಕಾಟನ್ನ ಇಟ್ಕೊಂಡಿದ್ದೀನಿ. ಬಿಂದಿ, ಜೊತೆಗೆ 2 ಕ್ಲಿಪ್ಸ್, 2 ರಬ್ಬರ್ ಬ್ಯಾಂಡ್ಸ್, 1 ಲಿಪ್ಸ್ಟಿಕ್, ಬಿಕಾಸ್ ಅಲ್ಲಿ ಫೋಟೋಶೂಟ್ ಇರುತ್ತೆ ಅಂತ ಹೇಳಿದ್ದಾರೆ, ಸೊ ಪ್ರೆಸೆಂಟೇಬಲ್ ಆಗಿ ಕಾಣಬೇಕಲ್ಲ, ಸೊ ಅದಕ್ಕೆ 1 ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಜೊತೆಗೆ ಐಬ್ರೋ ಪೆನ್ಸಿಲ್, ದಿಸ್ ಇಸ್ ಮಸ್ಟ್, ನನಗೆ ಬೇಕೇ ಬೇಕು ಐಬ್ರೋ ಪೆನ್ಸಿಲು, ಇಲ್ಲಾಂದರೆ ನಾನು ಪೇಷಂಟ್ ಥರ ಕಾಣ್ತೀನಿ. ಆ್ಯಂಡ್ ದೆನ್ 1 ಕಾಜಲ್ ಕೂಡ ಬೇಕಾಗತ್ತೆ ಅಂದ್ಬಿಟ್ಟು ಕಾಜಲ್ನು ಇಟ್ಕೊಂಡಿದ್ದೀನಿ, ಪಾಪುಗೆಲ್ಲ ಇಡಕ್ಕೆ ಬೇಕಲ್ಲ. ಸೊ ನೋಡೋಣ, ಬೇರೆ ಯಾವುದಾದ್ರು ತೊಗೊಬೋದು ಅಷ್ಟರಲ್ಲಿ ಹೋಗೋಷ್ಟೊತ್ತಿಗೆ, ಗೊತ್ತಿಲ್ಲ. ಆ್ಯಂಡ್ ದೆನ್ 1 ಸ್ಮಾಲ್ ಮಿರರ್ ಕೂಡ ಇಟ್ಕೊಂಡಿದ್ದೀನಿ. ಜೊತೆಗೆ ಸೇಫ್ಟಿ ಪಿನ್ಸ್ ಕೂಡ ಬೇಕಾಗುತ್ತೆ ಅಂತ ನನಗೆ ಅನ್ನಿಸ್ತು, ಸೊ ನಾನು ಎತ್ತಾಕೊಂಡಿದ್ದೀನಿ. ಸೊ ಇದೆಲ್ಲನೂ ಎಸೆನ್ಷಿಯಲ್ ಥಿಂಗ್ಸ್, ಇದನ್ನೆಲ್ಲ ನನಗೆ ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ತೊಗೊಂಡಿದ್ದೀನಿ. ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ತೊಗೊಳ್ಳಿ. ಆ್ಯಂಡ್ ಕೋಮ್ ಇಸ್ ಮಸ್ಟ್ ಆ್ಯಂಡ್ ಶುಡ್, ನಾನು ಇಲ್ಲಿ ವುಡನ್ ಕೋಮ್ನ ಯೂಸ್ ಮಾಡ್ತೀನಿ. ಸೊ ಇದೆಲ್ಲನೂ ಇದ್ರೊಳಗೆ ಹಾಕೊತಾ ಇದ್ದೀನಿ, ಓಕೆನಾ. ಸೊ ಇದು ನನ್ನ ಏನದು ಫೇಸ್ಗೆ ಏನೇನು ಎಸೆನ್ಷಿಯಲ್ ಥಿಂಗ್ಸ್ ಇದೆ ಅದಿಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಟಾಯ್ಲೆಟ್ರೀಸ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ಬಂದು ಫೇಸ್ ವಾಶ್ ಬೇಕೇ ಬೇಕು ಅಲ್ಲಿಗೆ, ಹಾಸ್ಪಿಟಲ್ಗೆ. ದೆನ್ ಸೋಪ್ ಯಾವ್ದು ಬೇಕಾದರೂ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ತೊಗೊಂಡು ಇಟ್ಕೊಳ್ಬೋದು, ಸೋಪ್. ದೆನ್ ಟೂತ್ ಬ್ರಷ್, ನಾನು ಇಲ್ಲಿ ಯಾವುದೋ ಒಂದು ಲೋಕಲ್ ಟೂತ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ಹೆಂಗಿದ್ರು ವೇಸ್ಟ್ ಆಗುತ್ತೆ, 1-2-3 ದಿನಕ್ಕೆ ಯೂಸ್ ಮಾಡಿ ಬಿಸಾಕುವಂಥದ್ದು, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಸೊ ಅದನ್ನು ತೊಗೊಂಡಿದ್ದೀನಿ. ಜೊತೆಗೆ ಟೂತ್ ಬ್ರಷ್ ಆ್ಯಂಡ್ ಶ್ಯಾಂಪೂ ಕೂಡ ತೊಗೊಂಡಿದ್ದೀನಿ. ಸೊ ಶ್ಯಾಂಪೂ ನನಗೆ ಬೇಕೇ ಬೇಕು, ಸೊ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಇದೆಲ್ಲ ಒಂದು ಕಡೆ ಹೋಗುತ್ತೆ, ಗೊತ್ತಿಲ್ಲ ಇದಕ್ಕಿನ್ನ ಏನೇನು ಆ್ಯಡ್ ಆಗುತ್ತೋ ನನಗೆ. ಆ್ಯಂಡ್ ದೆನ್ ಸೊ ಆಲ್ಮೋಸ್ಟ್ ಎಲ್ಲನೂ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಮೇನ್ ಥಿಂಗ್ ಅಂತಂದರೆ ಫ್ಲಾಸ್ಕ್ ಅಂತೂ ಬೇಕೇ ಬೇಕು, ಬಿಕಾಸ್ ಬಿಸಿನೀರು ಆಲ್ ಟೈಮ್ ಬೇಕೇ ಬೇಕಾಗುತ್ತೆ. ಆ್ಯಂಡ್ ವಾಟರ್ ಬಾಟಲ್ ಕೂಡ ಎತ್ಕೊತೀನಿ, ಇಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇನೆ. ಸೊ ಫ್ಲಾಸ್ಕು, ವಾಟರ್ ಬಾಟಲು, ಈ ಥರ ಸಣ್ಣ ಪುಟ್ಟ ಎಸೆನ್ಷಿಯಲ್ಸ್ನು ಕೂಡ ಎತ್ಕೊತೀನಿ. ಆ್ಯಂಡ್ ಇನ್ನೂ ಒಂದು ಬ್ಯಾಗ್ ಆಗ್ಬೋದೇನೋ ಇದೆಲ್ಲ, ಸೊ ಇನ್ನೂ ಒಂದು ಬ್ಯಾಗಿಗೆ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಳ್ಳೋದು. ಈ ಬ್ಯಾಗ್ ಒಳಗೆ ನಾನು ಪ್ಯಾಕ್ ಮಾಡ್ಕೊತೀನಿ, ಅಂದರೆ ಟಾಯ್ಲೆಟ್ರೀಸು ಮತ್ತು ನನ್ನ ಫೇಸಿಗೆ ಏನೇನು ಬೇಕು ಅದು, ಜೊತೆಗೆ ಫ್ಲಾಸ್ಕು, ವಾಟರ್ ಬಾಟಲು, ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು. ಆ್ಯಂಡ್ ಒಂದು ಎಕ್ಸ್ಟ್ರಾ ಪ್ಲಾಸ್ಟಿಕ್ ಕವರ್ ಅಥವಾ ಇದು ಏನದು ಬ್ಯಾಗ್ ಇರೋವಂಥ ಕವರ್, ಅಂದರೆ ಕ್ಲಾತ್ ಕವರ್, ಪ್ಲಾಸ್ಟಿಕ್ ಕವರ್ ಎಲ್ಲನೂ ಇಟ್ಕೊತಾ ಇದ್ದೀನಿ. ಸೊ ಬೇಕಾಗುತ್ತೆ ಅಲ್ಲಿ, ಅಂದರೆ ಯೂಸ್ ಮಾಡಿರೋ ಬಟ್ಟೆಗಳನ್ನೆಲ್ಲ ಅಲ್ಲೇ ವಾಶ್ ಮಾಡೋದಕ್ಕಂತೂ ಆಗೋದಿಲ್ಲ, ಮನೆಗೆ ತೊಗೊಂಬಂದು ವಾಶ್ ಮಾಡಬೇಕು. ಸೊ ಇದನ್ನು ಕೂಡ ಸಪ್ರೇಟಾಗಿ ಇಟ್ಕೊಂಡು, ಆ್ಯಂಡ್ ಇದೆ ಮರ್ತೋದೆ ನಾನು, ಇದು ಕೂಡ ಬೇಕಾಗತ್ತೆ. ಸೊ ಇದನ್ನೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಐಮ್ ಡನ್. ಸೊ ಇದು ಜೊತೆಗೆ ಈ ಒಂದು ಬ್ಯಾಕ್ ಪ್ಯಾಕ್ ಜೊತೆಗೆ ಒಂದು ಫೀಲಿಂಗ್ ಎಲ್ಲನೂ ಪ್ಯಾಕ್ ಆಗಿದೆ. ನಾನು ಅಂದ್ಕೊಂಡೆ ಇದೊಂದರಲ್ಲೇ ಎಲ್ಲನೂ ಹಿಡಿಸ್ಬೋದು ಅಂತ, ಬಟ್ ನೋ ಆಗೋದಿಲ್ಲ. ಸೊ ಅದಕ್ಕೆ ಎಕ್ಸ್ಟ್ರಾ ಈ ಬ್ಯಾಗು ತೊಗೊಂಡಿದ್ದೀನಿ, ಆ್ಯಂಡ್ ಇದು ಕೂಡ ಎಕ್ಸ್ಟ್ರಾ ಆಗುತ್ತೆ. ಆ್ಯಂಡ್ ಇನ್ನು ಏನೇನು ಎಸೆನ್ಷಿಯಲ್ ಥಿಂಗ್ಸ್ನ ತೊಗೊಳ್ಬೇಕು ಅಂತಂದರೆ, ಫಸ್ಟು ನಮ್ಮದು ಹಾಸ್ಪಿಟಲ್ದು ಏನದು ಅವರು ರಿಪೋರ್ಟ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ, ಪ್ರೀವಿಯಸ್ಸಿಂದ ಏನೇನು ರಿಪೋರ್ಟ್ಸ್ ಇದೆ ಅದನ್ನೆಲ್ಲ ತೊಗೊಳ್ಬೇಕು. ಜೊತೆಗೆ ನಮ್ಮದು ID ಪ್ರೂಫು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಆ ಥರದ್ದೆಲ್ಲ ತೊಗೊಂಡು ಒಂದು ಬ್ಯಾಗ್ ಒಳಗೆ ಇಟ್ಕೊಂಡು ನಾವು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಸೊ ನಾನು ಅದನ್ನು ಕೂಡ ಪ್ಯಾಕ್ ಮಾಡಿಟ್ಟಿದ್ದೀನಿ. ಸೊ ಪ್ಲೀಸ್ ವಿಂತ ಎತ್ಕೊಂಡು ಬರ್ತೀಯ. ಸೊ ಈ ಒಂದು ಬ್ಯಾಗಲ್ಲಿ ನಾನು ನಂದು ಹಾಸ್ಪಿಟಲ್ದು ಏನೇನು ಫೈಲ್ಸ್ ಇದೆ
ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ನಾನು ನೋಡ್ತಿರ್ಬೋದು. ಜೊತೆಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಈ ಥರದ್ದೆಲ್ಲ ಮತ್ತು ನಂದು ಇನ್ನೊಂದು ಪಾರ್ಟ್ಸ್ ಇದೆ, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಇದರೊಳಗೆ ಇರೋದ್ರಿಂದ ಇದನ್ನು ಹೀಗೆ ಎತ್ಕೊಂಡು ಹೋದರೆ ಸಾಕು. ನಾನು ಎಲ್ಲ ನಂದು ಏನೇನು ಫೈಲ್ಸ್ ಎಲ್ಲ ಇರಬೇಕು ಇದ್ರೊಳಗೆ ಎಲ್ಲನೂ ಇದೆ. ಸೊ ಈ ಬ್ಯಾಗ್ನ ಹಾಗೆ ಎತ್ಕೊಂಡು ಹೋಗ್ತೀನಿ. ಸೊ ಆಲ್ಮೋಸ್ಟ್ 3 ಬ್ಯಾಗ್ ಆಯಿತು. ಜೊತೆಗೆ ಇದೊಂದು ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಪ್ಪ ತೊಗೊಂಡಿಲ್ಲ ಇನ್ನು ಅಂತಂದರೆ ಇದು ಬೇಬಿ ಕ್ಯಾರಿ ನೆಸ್ಟು ಇನ್ನೂ ತೊಗೊಂಡಿಲ್ಲ. ಜೊತೆಗೆ ಬೇಬಿಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕು ಅದನ್ನ ತೊಗೊಂಡಿಲ್ಲ. ಬಿಕಾಸ್ ನಾನು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಬೇಕು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ನನ್ನ ಮೈಂಡಲ್ಲಿರೋ ಸಿವಾಮೆಡ್ಡೇ, ಬಟ್ ಈಗಲೇ ತೊಗೊಂಡು ಇಟ್ಕೊಳ್ಳೋದು ಬೇಡ, ಹೆಂಗೋ ಅಲ್ಲೂ ಫಾರ್ಮಸಿ ಇರುತ್ತೆ, ಸೊ ಅಲ್ಲೇ ತೊಗೊಂಡು ಅಲ್ಲೇ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಆದಮೇಲೆ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ನಾನು. ಜೊತೆಗೆ ಕ್ಯಾರಿ ನೆಸ್ಟ್ ಬಗ್ಗೆ ಹೇಳಬೇಕಿತ್ತು. ಸೊ ಅದನ್ನು ಆರ್ಡ್ರ್ ಮಾಡಿದ್ದೀನಿ, ಅದು ಬಂದು ಮಂಡೇ ಬರ್ತಾ ಇದೆ. ಸೊ ಮಂಡೇವರೆಗೂ ನಾನು ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಪ್ಯಾಕ್ ಮಾಡೋದಕ್ಕೆ ಅಂದ್ಬಿಟ್ಟು ಇವತ್ತು ಪ್ಯಾಕಿಂಗ್ ವಿಡಿಯೋ ಮಾಡಿ ಮಂಡೇ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಫೈನಲ್ ಆಗಿ ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಆಯಿತು. ಗೊತ್ತಿಲ್ಲ ಯಾವಾಗ ಏನಾಗುತ್ತೆ ಅಂತ ಅಂದ್ಬಿಟ್ಟು ಐ ಆಮ್ ವೇಟಿಂಗ್, ಎಕ್ಸೈಟೆಡ್ ಆ್ಯಂಡ್ ಸ್ವಲ್ಪ ನರ್ವಸ್ ಕೂಡ ಆಗಿದ್ದೀನಿ. ಬಟ್ ಐ ಆಮ್ ಗೋನಾ ಮಿಸ್ ದಿಸ್ ಪೀರಿಯಡ್ ಆಫ್ ಟೈಮ್, ಅಂದರೆ ಪ್ರೆಗ್ನೆನ್ಸಿದು ಜರ್ನಿ ಏನಿತ್ತಲ್ಲ, ಐ ಆಮ್ ಗೋನಾ ಮಿಸ್ ವೆರಿ ಮಚ್. ಯಾಕಂದರೆ ತುಂಬಾ ಪ್ಯಾಂಪರಿಂಗ್ ಸಿಗ್ತಾಯಿತ್ತು, ತುಂಬ ಅಟೆನ್ಷನ್ ಸಿಗ್ತಾಯಿತ್ತು. ನೆಕ್ಸ್ಟ್ ಆ ಅಟೆನ್ಷನ್ ಎಲ್ಲ ಹೋಗುತ್ತೆ ಅನ್ನೋದೇ ನನಗೆ ಬೇಜಾರಾಗ್ತಿರೋದು. ಜೊತೆಗೆ ಏನೋ ಒಂಥರ ಖುಷಿ ಕೂಡ ಇದೆ, ಯಾವುದೋ ಒಂದು ಹೊಸ ಮಗು ಬರ್ತಾಯಿದೆ ಮನೆಗೆ ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಎಕ್ಸೈಟ್ಮೆಂಟ್ ತುಂಬಾ ಇದೆ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಯಾವ ಟೈಮಲ್ಲಿ ಏನಾಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಆ್ಯಂಡ್ ಈಗಾಗಲೇ ಸ್ವಲ್ಪ ನನಗೇನೇನೋ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಆಗಿದೆ. ಏನಾಗಬೇಕಿತ್ತು ಲಾಸ್ಟಲ್ಲಿ ಏನೇನಾಗುತ್ತೆ ಅದೆಲ್ಲ ಸ್ಟಾರ್ಟ್ ಆಗಿದೆ. ಬಟ್ ನಾನು ಅದನ್ನು ಮುಂದಕ್ಕೆ ಹೋಗ್ತಾ ಹೇಳ್ಕೊತೀನಿ. ಈಗಲೇ ಅದು ಬೇಡ ಅಂತ ನನಗನ್ನಿಸುತ್ತೆ. ಸೊ ನಾನು ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತೀನಿ ಏನಾಯಿತು ಏನು ಎತ್ತ ಅಂತ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನನ್ನ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಆ್ಯಂಡ್ ಇನ್ನೂ ಏನಾದರೂ ಮರ್ತಿದ್ರೆ ಅಥವಾ ಇನ್ನೂ ಏನಾದರೂ ಆ್ಯಡ್ ಆನ್ ಮಾಡ್ಕೊಂಡಿದ್ರೆ ನಾನು ಬರೋ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.